ತುಂಬ ಸಿಂಪಲ್ಲಾಗಿ ಬಿಸಿಬೇಳೆಭಾತನ್ನ ಯಾವ ರೀತಿ ಮಾಡೋದು ಅಂತ ನೋಡೋಣ ಬನ್ನಿ. ಮೊದಲಿಗೆ ನಾನಿಲ್ಲಿ 1.5 ಕಪ್ಪಾಗಷ್ಟು ನವಣೆನ ವಾಶ್ ಮಾಡಿ 1 ಅವರ್ ಮುಂಚೆನೇ ನೆನೆಯೋದಕ್ಕೆ ಇಟ್ಟಿದ್ದೆ. ಇವಾಗ ಇದನ್ನು ನೀರನ್ನ ತೆಗೆದು ಕುಕ್ಕರ್ ಒಳಗಡೆಗೆ ಸೇರಿಸ್ಕೊತಿದ್ದೀನಿ. ಹಾಗೆ ನಾನಿಲ್ಲಿ 1/4 ಕಪ್ಪಾಗಷ್ಟು ತೊಗರಿಬೇಳೆನ ಕುಕ್ಕರ್ಗೆ ಹಾಕೋತಿದ್ದೀನಿ ವಾಶ್ ಮಾಡಿ. ಇದು 1 ಕಪ್ಪಾಗಷ್ಟು ಸಾಂಬಾರಿಗೆ ಬಳಸುವಂತಹ ತೊಗರಿಬೇಳೆ. ಹಾಗೆ 1/4 ಕಪ್ಪಾಗಷ್ಟು ಆರೆಂಜ್ ಕಲರ್ ತೊಗರಿಬೇಳೆ, ಇದನ್ನು ಸಹ ವಾಶ್ ಮಾಡಿ ಕುಕ್ಕರ್ಗೆ ಸೇರಿಸ್ಕೊತಿದ್ದೀನಿ. ಹಾಗೆ ನಾನಿಲ್ಲಿ 6ರಿಂದ 7 ಕಪ್ಪಾಗಷ್ಟು ನೀರನ್ನ ಬಳಸ್ತಿದ್ದೀನಿ. ಮತ್ತು ಸೈಡಲ್ಲಿ ನಾನಿಲ್ಲಿ ಸ್ವಲ್ಪ ಹುಣಸೆ ಹಣ್ಣು ಸಹ ನೆನೆಯೋದಕ್ಕೆ ಇಟ್ಟಿದ್ದೀನಿ. ಮತ್ತು ನಾನಿಲ್ಲಿ ತರಕಾರಿಗಳ್ನೂ ಸಹ ಹೆಚ್ಕೋತೀನಿ. ನಾನು ಯೂಸ್ ಮಾಡ್ತಿರೋಂಥ ತರಕಾರಿ ಕ್ಯಾರೆಟ್, ಬೀನ್ಸ್, ಗೆಡ್ಡೆಕೋಸು ಹಾಗೆ ಈರುಳ್ಳಿ ಇಷ್ಟನ್ನು ಸಹ ನೀಟಾಗಿ ವಾಶ್ ಮಾಡಿ ಹೆಚ್ಕೋತಿದ್ದೀನಿ. ಹೆಚ್ಕೊಂಡಿದ್ದಾದ ನಂತರ ಇದನ್ನು ಕುಕ್ಕರ್ಗೆ ಸೇರಿಸ್ಕೊಂಡು 1 ಟೇಬಲ್ ಸ್ಪೂನ್ ಆಗೋಷ್ಟು ಉಪ್ಪು ಹಾಗೆ ಚಿಟಿಕೆ ಅರಿಶಿನ ಪುಡಿ ಇದನ್ನು ಸಹ ಸೇರಿಸ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿ 2 ವಿಜಿಲ್ನ ಕೂಗಿಸ್ಕೊತೀನಿ. ಬೇಕಿದ್ರೆ ಇದಕ್ಕೆ ಶೇಂಗಾ ಬೀಜ ಅಥವಾ ಹಸಿ ಬಟಾಣಿ ಅಥವಾ ಸೀಸನಲ್ಲಿ ಸಿಗುವಂಥ ಹಸಿ ಕಾಳುಗಳನ್ನು ಸಹ ಇದಕ್ಕೆ ಆ್ಯಡ್ ಮಾಡ್ಕೋಬೋದು, ಅದು ಸಹ ಟೇಸ್ಟ್ ಚೆನ್ನಾಗಿರುತ್ತೆ. ಇವಾಗ ಎಲ್ಲದನ್ನು ಹಾಕಿ 2 ವಿಜಿಲ್, ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ 2 ವಿಜಿಲ್ ಬರೆಸ್ಕೊತಿದ್ದೀನಿ. 2 ವಿಜಿಲ್ ಬಂದ ನಂತರ ಇದನ್ನು ಸೈಡ್ಗೆ ಎತ್ತಿಟ್ಕೊಂಡು ಇಲ್ಲೊಂದು ಬಾಣಲಿ ಇಟ್ಕೊಂಡು ಬಾಣಲಿ ಕಾದಾದ ನಂತರ 2 ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಸಾಸಿವೆ, ಸ್ವಲ್ಪ ಇಂಗು ಹಾಗೆ ಸ್ವಲ್ಪ ಕರಿಬೇವಿನ ಸೊಪ್ಪು ಮತ್ತು ಹೆಚ್ಚಿಟ್ಕೊಂಡಿರುವಂತಹ ಈರುಳ್ಳಿನೂ ಸಹ ಸೇರಿಸ್ಕೊಂಡು ಇದನ್ನು ಬಾಡಿಸ್ಕೊತಿದ್ದೀನಿ. ಇದು ಬಾಡಾದ ನಂತರ ಹೆಚ್ಚಿಟ್ಕೊಂಡಿರುವಂತಹ ಕ್ಯಾಪ್ಸಿಕಮ್ ಸಹ ಇದಕ್ಕೆ ಸೇರಿಸ್ಕೊತಿದ್ದೀನಿ. ಕ್ಯಾಪ್ಸಿಕಮ್ ಸಹ ಸ್ವಲ್ಪ ಬಾಡಿದ ನಂತರ ಟೊಮೊಟೊ ಸಹ ಆ್ಯಡ್ ಮಾಡ್ಕೊತಿದ್ದೀನಿ. ಟೊಮೊಟೊನೂ ಆ್ಯಡ್ ಮಾಡಿದ ನಂತರ ಮೂರನ್ನೂ ಸಹ ಸ್ವಲ್ಪ ಸಾಫ್ಟ್ ಆಗೋವರೆಗೆ ಬಾಡಿಸ್ಕೊಂಡು ಇದಕ್ಕೆ ಇಟ್ಕೊಂಡಿರುವಂತಹ ಹುಳಿನೂ ಸಹ ಇದಕ್ಕೆ ಸೇರಿಸ್ಕೋಬೇಕಾಗತ್ತೆ. ಹುಳಿನ ಸೇರಿಸ್ಕೊಂಡ ನಂತರ ನಾನಿಲ್ಲಿ 2ರಿಂದ 3 ಜನಕ್ಕಾಗಷ್ಟು ಬಿಸಿಬೇಳೆಭಾತನ್ನ ಮಾಡ್ತಿದ್ದೀನಿ. ಹಾಗಾಗಿ ನಾನಿಲ್ಲಿ 2 ಟೇಬಲ್ ಸ್ಪೂನ್ ಆಗೋಷ್ಟು ಬಿಸಿಬೇಳೆಭಾತ ಪೌಡರ್ನ ಬಳಸ್ತಿದ್ದೀನಿ. ಹಾಗೆ ಸ್ವಲ್ಪ ಬೆಲ್ಲನೂ ಸಹ ಆ್ಯಡ್ ಮಾಡ್ಕೊತಿದ್ದೀನಿ. ಇದಕ್ಕೆ ಸ್ವಲ್ಪ ನೀರನ್ನ ಸೇರಿಸ್ಕೊಂಡು ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಬೇಯಿಸ್ಕೋಬೇಕಾಗತ್ತೆ. ಬೇಯಿಸ್ಕೊಂಡ ನಂತರ ಕೂಗಿಸಿಟ್ಕೊಂಡಿರುವಂಥ ಕುಕ್ಕರ್ ಸಹ ತಣ್ಣಗಾಗಿರುತ್ತೆ. ಅದನ್ನು ಸಹ ಲಿಡ್ನ ಓಪನ್ ಮಾಡಿ ಇವಾಗ ಇದಕ್ಕೆ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಮಿಕ್ಸ್ ಮಾಡ್ಕೊಂಡಿದ್ದ ಆದಮೇಲೆ ನಿಮಗೆ ಯಾವ ಕನ್ಸಿಸ್ಟೆನ್ಸಿ ಬೇಕೋ ಆ ಕನ್ಸಿಸ್ಟೆನ್ಸಿ ನೋಡಿಕೊಂಡು ನೀರನ್ನ ಆ್ಯಡ್ ಮಾಡ್ಕೊಳ್ಳಿ. ನನಗೆ ಸ್ವಲ್ಪ ತೆಳುವಾಗಿದ್ದರೆ ಚೆನ್ನಾಗಿರುತ್ತೆ, ಹಾಗಾಗಿ ನಾನು ತೆಳುವಾಗಿ ಮಾಡ್ಕೊತಿದ್ದೀನಿ. ನೀರು ಹಾಕಿ ತೆಳು ಮಾಡ್ಕೊಂಡ ನಂತರ ಟೇಸ್ಟ್ನ ನೋಡಿ ಉಪ್ಪು, ಹುಳಿ, ಖಾರ ಏನಾದರೂ ಆ್ಯಡ್ ಮಾಡ್ಕೋಬೇಕನ್ಸಿದ್ರೆ ಆ್ಯಡ್ ಮಾಡ್ಕೋಬೋದು. ಇವಾಗ ನನಗೆ ಸ್ವಲ್ಪ ಸಪ್ಪೆ ಅಂತ ಅನ್ನಿಸ್ತು, ಹಾಗಾಗಿ ಸ್ವಲ್ಪ ಉಪ್ಪನ್ನ ಸೇರಿಸ್ಕೊತಿದ್ದೀನಿ. ಯಾವಾಗಲೂ ಒಂದೇ ಥರ ರೈಸಲ್ಲಿ ಮಾಡಿರೋಂಥ ಬಿಸಿಬೇಳೆಭಾತನ್ನ ತಿಂದು ಬೇಜಾರಾದಾಗ ಈ ಥರ ಒಂದು ಸರಿ ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ. ನೀವು ಒಂದು ಸರಿ ಟ್ರೈ ಮಾಡಿ, ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಹಾಗೆ ಇಲ್ಲಿ ನೀಟಾಗಿ ಮಿಕ್ಸ್ ಮಾಡ್ಕೊಂಡ ನಂತರ ಒಂದು ಲಿಡ್ನ ಕ್ಲೋಸ್ ಮಾಡಿ ಒಂದು 5 ನಿಮಿಷ ಬೇಯಿಸ್ಕೊಳ್ಳಿ. ನವಣೆ ಆಗಿರೋದ್ರಿಂದ ಸ್ವಲ್ಪ ತಳ ಹಿಡಿಯೋ ಚಾನ್ಸಸ್ ಇರುತ್ತೆ, ಹಾಗಾಗಿ ಕೈ ಬಿಡ್ದೇ ಕುದಿಸ್ತಾ ಇರಬೇಕಾಗತ್ತೆ. ಮತ್ತು ನಾನಿಲ್ಲಿ ಸ್ವಲ್ಪ ಕೊಬ್ಬರಿ ಮತ್ತು ತುಪ್ಪನ ಸೇರಿಸ್ಕೊತಿದ್ದೀನಿ. ನಿಮಗೆ ಕೊಬ್ಬರಿ ಇಷ್ಟ ಇದ್ದರೆ ಕೊಬ್ಬರಿನ ಸೇರಿಸ್ಕೋಬೋದು, ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು. ಇವಾಗ ನೀವಿಲ್ಲಿ ನೋಡ್ತಿರ್ಬೋದು ಚೆನ್ನಾಗಿ ಬೆಂದಿದೆ. ಕೊಬ್ಬರಿನೂ ಸಹ ಆ್ಯಡ್ ಮಾಡಿದ್ದೀನಿ, ಹಾಗೆ ಸ್ವಲ್ಪ ತುಪ್ಪನೂ ಸಹ ಆ್ಯಡ್ ಮಾಡಿದ್ದೀನಿ. ಒಂದು ಪ್ಲೇಟ್ಗೆ ಸರ್ವ್ ಮಾಡಿಕೊಂಡು ಸ್ವಲ್ಪ ತುಪ್ಪ ಮತ್ತು ಖಾರ ಬೂಂದಿ ಜೊತೆಗೆ ತಿಂತಾಯಿದ್ರೆ ಸೂಪರ್ ಟೇಸ್ಟಿಯಾಗಿರುವಂತಹ ನವಣೆ ಬಿಸಿಬೇಳೆಭಾತ್ ರೆಡಿಯಾಗಿರುತ್ತೆ. ನೀವು ಒಂದ್ಸರಿ ಟ್ರೈ ಮಾಡಿ, ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಹಾಗೆ ಈಸಿ ವೆಜ್ ರೆಸಿಪಿಗಾಗಿ ನಮ್ಮ ಪೇಜ್ನ ಫಾಲೋ ಮಾಡಿ. ಥ್ಯಾಂಕ್ ಯು. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಟೇಕ್ ಕೇರ್. ಬಾಯ್ ಬಾಯ್.